ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನನ್ನ ಮಗಳ ಸ್ಕೂಲಿನ ಡ್ರಾಯಿಂಗ್ ಕಾಂಪಿಟೇಷನ್ದು ಒಂದು ಪ್ರೋಗ್ರಾಮ್ ಉಂಟು, ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಓಕೆ, ಇವಾಗ ರೆಡಿ ಆಗಿದ್ದೀವಿ. 5 ಗಂಟೆಗೆ ಕರೆಂಟ್ ಹೋದ್ರೆ ಅಂತ ಸ್ವಲ್ಪ ಭಯ ಜಾಸ್ತಿ ನನಗೆ. ಯಾರಾದರೂ ಇದ್ದರೆ ಹೋಗ್ತೀನಿ.
ಗ್ರ್ಯಾಂಡಾಗಿ ಎಲ್ಲ ಫಂಕ್ಷನ್ ಎಲ್ಲ ಇರ್ತದೆ. ಅಷ್ಟು ಲೇಟ್ ಪ್ರಾಗಿನೇನು ಕರ್ಕೊಂಡು ಬರ್ಲಿಕ್ಕಾಗಲ್ಲ ಅಂತ ಇವಾಗಲೇ ದೇವರಿಗೆ ಕೈ ಮುಗ್ದು ಹೋಗೋಣ ಅಂತ ಬಂದ್ವಿ. ಹೇಗೂ ನಮ್ಮದು ಸ್ನಾನ ಆಗಿತ್ತು, ಹಾಗಾಗಿ ಇಲ್ಲೇ ದೇವರಿಗೆ ಕೈ ಮುಗ್ದು ಹೋಗುವ ಅಂತ ಬಂದ್ವಿ. ಇಲ್ಲಿಂದ ನಾವು ರಿಟರ್ನ್ ಹೊರಟ್ವಿ. ಇವಾಗ ನೋಡ್ತಾ ಇರ್ಬೋದು ಫುಲ್ಲಾಗಿ ಲೈಟಿಂಗ್ ಮಾಡಿದ್ದಾರೆ. ಎಲ್ಲ ಅಂಗಡಿಗಳೆಲ್ಲ ಬಂದಿತ್ತು, ಚರ್ಮುರಿ ಅಂಗಡಿ ಮತ್ತು ಕಾರ್ನು ಮತ್ತು ಮಕ್ಕಳು ಆಟ ಆಡುವಂಥದ್ದೆಲ್ಲ ಬಂದಿತ್ತು. ಪ್ರಾಗ್ಯ ನನಗೆ ರಗಳೆ ಮಾಡ್ತಾಯಿದ್ಲು ಕೊಡಿಸು ಅಂತ. ಇಲ್ಲಿಂದನೇ ಶುರುವಾಯ್ತು. ಅವಳು ಅಳ್ಕೊಂಡೇ ಹೋಗ್ತಾ ಇದ್ದಾಳೆ. ಸುಮ್ಮನೆ ತಗೊಳ್ತಾಳೆ, ಮನೆಗೆ ಹೋಗಿ ಅದನ್ನು ಹಾಳು ಮಾಡಿ ಬಿಸಾಡ್ತಾಳೆ. ಇಲ್ಲಿ ಮೊಬೈಲ್ ಬೇಕು ಅಂತ ಹೇಳಿದ್ಲು. ಅದೇ ಥರದ್ದು ಮನೇಲಿ ಉಂಟು. ಇಲ್ಲಿ ಕೇಳಿದಾಗ 70 ರೂಪಾಯಿ ಅಂತ ಹೇಳಿದರು. ಅದು 50-60 ರೂಪಾಯಿಗೆಲ್ಲ ಸಿಗುತ್ತೆ. ಸುಮ್ಮನೆ ಇಲ್ಲಿ ಕಾಸ್ಟ್ಲಿ ಇರುತ್ತೆ, ಬೇಡ. ನೋಡಿ, ಪ್ರೋಗ್ರಾಮಿಗೆ ಹೋಗಿ ಅಲ್ಲಿಂದ ಇಲ್ಲಿ ಬರೋ ತನಕ ಅಳ್ಕೊಂಡು ಬಂದಿದ್ದಾಳೆ. ನೋಡಿ, ಅವಳಿಗೆ ಆಟ ಆಡಲಿಕ್ಕೆ ನಾನೇನು ಕೊಡಿಸ್ಲಿಲ್ಲ ಅಂತೆ. ಅಲ್ಲಿ ಇವತ್ತು ದೀಪೋತ್ಸವನೇ ಇತ್ತು ಯೂನಿವರ್ಸಿಟಿಯಲ್ಲಿ. ಹಾಗಾಗಿ ಅಲ್ಲಿ ಎಲ್ಲ ಮಕ್ಕಳು ಆಟ ಆಡುವಂಥದ್ದೆಲ್ಲ ಮಾರ್ಲಿಕ್ಕೆ ಬಂದಿತ್ತು. ಹಾಗಾಗಿ ಅಲ್ಲಿ ನೋಡಿದ್ಲಲ್ಲ, ಅಲ್ಲಿಂದ ಇಲ್ಲಿ ತನಕ ಅಳ್ಕೊಂಡು ಬಂದಿದ್ದಾಳೆ ಕೊಡಿಸು ಅಂತ. ಅದೇ ಥರದ ಮನೇಲುಂಟು, ಅದು ಬೇಡ ಅವಳಿಗೆ. ಅಲ್ಲಿ ಹೊಸತು ಏನು ನೋಡ್ತಾಳೆ ಅದು ಬೇಕು. ಅಳ್ಕೊಂಡು ಬಂದು ನೋಡಿ, ಕಣ್ಣೆಲ್ಲ ಹೇಗಾಗಿದೆ ನೋಡಿ. ರವೆ ಸೊಪ್ಪು ತಗೊಂಡು ಬಂದೆ 20 ರೂಪಾಯಿ ಒಂದಕ್ಕೆ. ಆಮೇಲೆ 1 kg ಟೊಮೆಟೊ ತಗೊಬಂದೆ 20 ರೂಪಾಯಿ. ನಾಳೆಗೆ ಏನಾದ್ರು ತರಕಾರಿ ಬೇಕಿತ್ತಾಗ. ನೋಡಿ, ಡ್ರಾಯಿಂಗ್ ಮಾಡಿದ್ದು ಇವಾಗ ಟೊಮೆಟೊ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಅದರ ನೀರೆಲ್ಲ ಹೋದ್ಮೇಲೆ ಮತ್ತೆ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ. ಆವಾಗ ಅಲ್ಲಿ ಹೊರಗಡೆ ಧೂಳೆಲ್ಲ ಇರೋದ್ರಿಂದ ಕ್ಲೀನಾಗಿರುತ್ತೆ. ಕ್ಲೀನ್ ಮಾಡಿ ಇಟ್ಬಿಟ್ರೆ ರಗಳೆ ಇರಲ್ಲ. ನೋಡಿ, ಟೊಮೆಟೊ ಎಲ್ಲ ಕ್ಲೀನಾಗಿ ತೊಳೆದಾಯ್ತು. ಇದನ್ನು ಒಂದು
ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಬಿಟ್ಟು ಕ್ಲೀನಾಗಿ ಫ್ರಿಜ್ಜಲ್ಲಿ ಇಡ್ತೀನಿ. ಸ್ಕೂಲಿದು ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಬಂದು ಮಾರ್ಕೆಟಿಗೆ ಹೋಗಿದ್ದೆ. ಇವತ್ತು ಸಾಂಬಾರಿಗೆ ಏನಾದರೂ ಬೇಕಂತ ತರಕಾರಿ ತಗೊಂಡ್ಬಿಟ್ಟು ಬಂದೆ. ಮತ್ತೆ ಬಂದು ಅವಳಿಗೆ ಹೋಮ್ವರ್ಕ್ ಎಲ್ಲ ಮಾಡಿಸಿ ಸ್ನಾನ ಮಾಡಿಸಿ ಇಷ್ಟೊತ್ತಾಯ್ತು. ಇವಾಗ 9 ಗಂಟೆ ಆಯ್ತು. ಈಗ ನಂಗೆ ಲೇಟಾಗಿ ಹೋಗ್ಬಿಡ್ತು. ಇವಾಗ ಈ ಹರಿವೆ ಸೊಪ್ಪಿನ ಪಲ್ಯ ಒಂದು ಮಾಡ್ಕೋಬೇಕು. ಯಾಕಂದ್ರೆ ನನ್ನ ಹಸ್ಬೆಂಡ್ ವೆಜ್ ತಿನ್ನೋದ್ರಿಂದ, ನಾನ್ ವೆಜ್ ಆಗಿದ್ರೆ ಅವ್ರು ಹೋಟ್ಲಲ್ಲೇ ತಿಂತಾ ಇದ್ರು. ವೆಜ್ ಆಗಿರೋದ್ರಿಂದ ಅವ್ರ ಮನೆಗೆ ಬರ್ತಾರೆ ಊಟಕ್ಕೆ. ಹಾಗಾಗಿ ಅವರಿಗೆ ಹರಿವೆ ಸೊಪ್ಪಿಂದು ಪಲ್ಯ ಮಾಡೋಣ ಅಂತ ಕ್ಲೀನಾಗಿ ಒಂದು 5-6 ಸಲ ತೊಳ್ಕೊಂಡಿದ್ದೀನಿ. ಕಟ್ ಮಾಡಿದ್ಮೇಲೆ ತೊಳೆದ್ರೆ ಅಷ್ಟು ಇದರಲ್ಲಿರೋ ಸತ್ವಗಳೆಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಏನು ನಾವು ಕಟ್ ಮಾಡೋಕ್ಕಿಂತ ಮುಂಚೆನೆ ಬುಡ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದೆ. ಚೆನ್ನಾಗಿ ಒಂದು 5-6 ಸಲ ತೊಳೆದಿದ್ದೀನಿ ನಾನು ಇದನ್ನು. ಸೊಪ್ಪು ಕೆಮಿಕಲ್ ಎಲ್ಲ ಇರುತ್ತಲ್ವ, ಹಾಗಾಗಿ ಒಂದು 5-6 ಸಲ ತೊಳ್ಕೊಬೇಕಿದು. ಇವಾಗ ಬೇಗ ಬೇಗ ಪಲ್ಯ ಮಾಡ್ಕೊಳ್ತೀನಿ ನಾನು ಸಿಂಪಲ್ ಆಗಿ. ಇದೆಲ್ಲರಿಗೂ ಗೊತ್ತಿರೋದೇನೆ, ಇದು ನಾನು ತೋರಿಸಲ್ಲ. ಇವಾಗ ಪಲ್ಯ ಮಾಡ್ಕೊಳ್ತೀನಿ. ಹಸ್ಬೆಂಡಿಗೊಂದು ಅನ್ನ ಒಂದು ಮಾಡೋಕ್ಕೆ ಬಾಕಿ ಇದೆ ನೋಡಿ. ಎಲ್ಲ ಕೆಲಸ ಆಯಿತು. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಸಿಗ್ತೀನಿ.